ಗೋಣಮಾಕನಹಳ್ಳಿ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲೆಗಳ ದಾಖಲಾತಿ ಆಂದೋಲನಾ ಜಾಥಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಚಾಲನೆ. ಗೋಣಮಾಕನಹಳ್ಳಿ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಕ್ಕಳ ದಾಖಲಾತಿ ಆಂದೋಲನಾ ಜಾಥಾ ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಿಜಿ ನಾರಾಯಣಸ್ವಾಮಿರವರು ಚಾಲನೆ ನೀಡಿದರು. ದಾಖಲಾತಿ ಆಂದೋಲನದ ಅಂಗವಾಗಿ ಗೋಣಮಾಕನಹಳ್ಳಿ, ಗೊಲ್ಲಹಳ್ಳಿ, ಭಾರತೀಪುರಂ ಹಾಗೂ ಸೊಸೈಪಾಳ್ಯಂ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಜಾಗೃತಿ ಜಾಥಾವನ್ನ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಹಾಗೂ ಉಚಿತ ಸೌಲಭ್ಯಗಳು ಲಭ್ಯವಿದ್ದು, ಪೋಷಕರು ತಮ್ಮ ಮಕ್ಕಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಸೇರಿಸುವ ಮೂಲಕ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಇನ್ನು ಪ್ರಸ್ತುತ ಜಿಲ್ಲೆಯಲ್ಲಿ 1 ರಿಂದ 5ನೇ ತರಗತಿಯವರೆಗೆ ದ್ವಿಭಾಷಾ ಮಾಧ್ಯಮ ಹಾಗೂ ಆಂಗ್ಲ ಭಾಷಾ ಮಾಧ್ಯಮಗಳು ಯಶಸ್ವಿಯಾಗಿ ಪ್ರಾರಂಭವಾಗಿವೆ. ಖಾಸಗಿ ಶಾಲೆಗಳಿಗಿಂತ ಉತ್ತಮ ಮೂಲಭೂತ ಸೌಕರ್ಯ ಹಾಗೂ ಅನುಭವಿ ಶಿಕ್ಷಕರು ನಮ್ಮಲ್ಲಿದ್ದಾರೆ. ಹೀಗಾಗಿ ಪೋಷಕರು ಯಾವುದೇ ಹಿಂಜರಿಕೆ ಇಲ್ಲದೆ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ದಾಖಲಿಸಬೇಕು ಎಂದು ಮನವಿ ಮಾಡಿಕೊಂಡರು. ಈ ಸಾರ್ವಜನಿಕ ಜಾಗೃತಿ ಆಂದೋಲನದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಸೈದಾಬಿ, ಶಿಕ್ಷಕರಾದ ಜಯಶಾಂತಿ, ನಾಗಮ್ಮ, ಶಂಕರ್, ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲಾ ಸರ್ಕಾರಿ ಶಾಲೆಗಳ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರು, ಅಡುಗೆ ಸಿಬ್ಬಂದಿ, ಅತಿಥಿ ಶಿಕ್ಷಕರು, ಶಾಲಾ ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಇಲಾಖೆಯ ಸಿಬ್ಬಂದಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ದ್ವಿಭಾಷಾ ಮಾಧ್ಯಮ ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ, ತೆಲುಗು ಮತ್ತು ಇಂಗ್ಲಿಷ್ ಮಾಧ್ಯಮ ಮಕ್ಕಳಿಗೆ ವಿಶೇಷವಾದಂತಹ ಸೌಲಭ್ಯಗಳು ಸಿಗ್ತಾ ಇದೆ. ಅಂದ್ರೆ ಶಿಕ್ಷಕರಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅನುಭವ ಪಡೆದಿರ್ತಕ್ಕಂಥ ಶಿಕ್ಷಕರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಶಿಕ್ಷಕರಿಗೆ ಇಂಗ್ಲಿಷ್ ಮಾಧ್ಯಮದ ಒಂದು ತರಬೇತಿಯನ್ನು ನೀಡುತ್ತಿದ್ದಾರೆ. ಆಮೇಲೆ ಎಲ್ಲ ಕಡೆ ಲೇಖನ ಸಾಮಗ್ರಿಗಳು ಕೂಡ ಇಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸಿಗ್ತಾ ಇದೆ. ಆಮೇಲೆ ಇಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿಕೆ ಗುಣಮಟ್ಟ ಕೂಡ ತುಂಬಾ ಉತ್ತಮವಾಗಿದೆ. ಕೆಪಿ ಶಾಲಾ ಮಕ್ಕಳಿಗೂ ಕೂಡ ಇಲ್ಲಿ ಉಚಿತ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಈ ಸಲ ಮಾಡ್ತಾ ಇದೀವಿ. ಆಮೇಲೆ ಡಿಜಿಟಲ್ ಶಿಕ್ಷಣ ಸಿಗ್ತಾ ಇದೆ. ಇಲ್ಲಿ ಉತ್ತಮ ಒಂದು ಆಟದ ಮೈದಾನ ಕೂಡ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಾ ಇದೆ. ಆಮೇಲೆ ಮಕ್ಕಳಿಗೆ ಕಲಿಕಾ ಸ್ನೇಹಿ ವಾತಾವರಣ ಕೂಡ ಇಲ್ಲಿ ಸಿಗ್ತಾ ಇದೆ. ಈ ತರದ ಒಳ್ಳೆ ಸೌಲಭ್ಯಗಳು ನಮ್ಮ ಸರ್ಕಾರಿ ಶಾಲೆಗಳಿದ್ದಾವೆ. ಹಾಗಾಗಿ ಎಲ್ಲಾ ಮಕ್ಕಳನ್ನು ಕೂಡ ಸಾರ್ವಜನಿಕರು ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸಬೇಕು. ಯಾಕಂದ್ರೆ ಆಂಗ್ಲ ಮಾಧ್ಯಮ ಕೂಡ ಈ ಸಲ ನಮ್ಮ 1 ರಿಂದ 5ನೇ ತರಗತಿವರೆಗೂ ನಾವು ಪ್ರಾರಂಭ ಮಾಡ್ತಿರೋದ್ರಿಂದ ಎಲ್ಲಾ ಮಕ್ಕಳನ್ನು ಇಲ್ಲಿ ಸರ್ಕಾರಿ ಶಾಲೆಗಳಿಗೆ ಸೇರಿಸಿದ್ರೆ ಇಲ್ಲಿ ಶುಲ್ಕ ಫ್ರೀ ಇರ್ತದೆ. ಯಾವುದೇ ಶುಲ್ಕ ಮಕ್ಕಳಿಗೆ ಎಲ್ಲ ಉಚಿತ ಸೌಲಭ್ಯಗಳು ಕೂಡ ಇಲ್ಲಿ ಸಿಗ್ತಾ ಇರೋದ್ರಿಂದ ಎಲ್ಲಾ ಸಾರ್ವಜನಿಕರಲ್ಲಿ ಮನವಿ ಏನಂತಂದ್ರೆ ನಿಮ್ಮ ಮಕ್ಕಳನ್ನ ನಮ್ಮ ಸರ್ಕಾರಿ ಶಾಲೆಗಳಿಗೆ ಸೇರಿಸಿದ್ರೆ ಒಳ್ಳೆ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಲು ಸಾಧ್ಯ ಆಗುತ್ತೆ ಅಂತೇಳಿ ಈ ಮೂಲಕ ನಾವು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. This is a campaign to improve the English government schools. Government schools have all facilities and they are both the mediums, English and Kannada. People who just rush to the convents, it's a big blunder now because we have educated staff here. We have all facilities. We are giving free education to the children, free books, free uniform, free shoes, and above all, we have smart classes. What parents expect, all that we have here. We have smart classes, we have high-tech facilities, lab facilities, and all the facilities that you accept from a private school. Why do you want to waste money on schools itself? So save your money because money is very important for higher education. Save money, enroll them in the government schools. Get the best education for your children. See, being a government school with no parental support, our children have secured 100% result this year. And we assure you that if you bring your children to government school, we will give the best of education to them and see that your children get the best foundation. Thank you. ಸರ್ಕಾರಿ HPS ಗೊಲ್ಲಹಳ್ಳಿ ಆಂಡರ್ಸನ್ಪೇಟೆ KGF ಹತ್ರ ಇರ್ತಕ್ಕಂಥ ಶಾಲೆ. ನಮ್ಮ ಶಾಲೆನಲ್ಲಿ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ವರೆಗೂ ಈಗ ಹೋದ ವರ್ಷ ಬಂದು 50 ಜನ ಓದ್ತಾ ಇದ್ರು. ಈ ವರ್ಷ 1 ರಿಂದ 5ನೇ ಕ್ಲಾಸ್ ವರೆಗೂ ಇಂಗ್ಲಿಷ್ ಮೀಡಿಯಂ ಆಗಿದೆ. ಮತ್ತೆ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಕೊಡ್ತಕ್ಕಂತ ಎಲ್ಲಾ ಒಂದು ಸೌಲಭ್ಯಗಳು ನಮ್ಮ ಶಾಲೆನಲ್ಲಿ ಕೂಡ ಇದೆ. ಮಧ್ಯಾಹ್ನ ಬಿಸಿ ಊಟ ಇದೆ, ಹಾಲು, ಮೊಟ್ಟೆ ಇದೆ. ಮೊಟ್ಟೆ ತಿಂಡಿ ಇರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಬಾಳೆಹಣ್ಣು ಕೊಡ್ತೀರಿ. 2 ಜೊತೆ ಯೂನಿಫಾರ್ಮ್ ಇದು ಸರ್ಕಾರದಿಂದ ಕೊಡ್ತಕ್ಕಂತ ಯೂನಿಫಾರ್ಮು ಕೊಡ್ತೀರಿ, ಶೂ ಕೊಡ್ತೀರಿ, ಸಾಕ್ಸ್ ಕೊಡ್ತೀರಿ.
ಎಲ್ಲಾ ಮಕ್ಕಳು ನಮ್ಮ ಶಾಲೆನಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ಓದ್ತಕ್ಕಂತ ಮಕ್ಕಳು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಓದ್ತಾರೆ. ಬೇರೆ ಯಾರಾದ್ರೂ ಆಗ್ಲಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ಕೊಳ್ಳಿ ಮಕ್ಕಳನ್ನ. ಅಲ್ಲಿ ಎಲ್ಲಾ ಮಕ್ಕಳು ಯಾವ ರೀತಿ ಜೀವನ ಮಾಡ್ಬೇಕು ಅಂತಕ್ಕಂಥದ್ದನ್ನೆಲ್ಲ ಕೂಡ ಅಲ್ಲಿ ಕಲಿತಾರೆ ಮಕ್ಕಳು. ಸರ್ಕಾರಿ ಶಾಲೆಗೆ ಸೇರಿಸ್ರಿ, ಮತ್ತೆ ಸರ್ಕಾರಿ ಶಾಲೆ ಉಳಿಯೋ ತರ ಎಲ್ರು ಕೂಡ ಪೋಷಕರು ಆ ಕಡೆಗೆ ಸ್ವಲ್ಪ ಗಮನ ಕೊಟ್ಟರು ತಮ್ಮ ಮಕ್ಕಳನ್ನ ಆ ಶಾಲೆಗೆ ಸೇರಿಸಬೇಕು ಅಂತ ಎಲ್ಲರಲ್ಲೂ ಪೋಷಕರಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಳ್ಬೇಕು. ಹಿರಿಯ ಪ್ರಾಥಮಿಕ ಶಾಲೆ ಗೊಲ್ಲಳ್ಳಿ ಆಂಡರ್ಸನ್ ಪೇಟೆ ಗೋನ್ಮಕ್ನಲ್ಲಿ ಕ್ಲಸ್ಟರ್ KGF ತಾಲೂಕು. ಇಲ್ಲಿ ಕಳೆದ ವರ್ಷದಿಂದ ಈ ಆಂಗ್ಲ ಮಾಧ್ಯಮ ಪ್ರಾರಂಭ ಆಗಿದೆ 1ನೇ ತರಗತಿಗೆ. ಈ ವರ್ಷ 1ರಿಂದ 5ನೇ ತರಗತಿವರೆಗೂ ಆಂಗ್ಲ ಮಾಧ್ಯಮ ಇದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಏನೇನು ಅನುಕೂಲಗಳು ಬೇಕೋ ಎಲ್ಲ ನಾವು ಮಾಡಿಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ಇಲಾಖೆಯಿಂದ ಸಿಗ್ತಾ ಇರುವಂತಹ ಉಚಿತವಾಗಿ ಸಿಗ್ತಾ ಇರುವಂತಹ ಎಲ್ಲ ಸೌಲಭ್ಯಗಳನ್ನ ಮುಖ್ಯ ಶಿಕ್ಷಕರು ಮತ್ತೆ ಸಿಬ್ಬಂದಿ ಮತ್ತೆ SDM ಎಲ್ಲ ಸೇರಿ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಖಾಸಗಿ ಶಾಲೆಗಳಿಗಿನ್ನ ಹೆಚ್ಚಾಗಿ ವಿದ್ಯಾಭ್ಯಾಸ ಕೂಡ ಅಲ್ಲಿದೆ. ಇಂಗ್ಲಿಷ್ ಆಗ್ಲಿ ಕನ್ನಡ ಆಗ್ಲಿ, ಈಗಾಗಲೇ ಇಂಗ್ಲಿಷ್ ಮೀಡಿಯಂ ಇರೋದ್ರಿಂದ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಲಾಸ್ಟ್ ಇಯರ್ ಇತ್ತು. ಈ ಸಲ 1 to 5th ಇಂಗ್ಲಿಷ್ ಮೀಡಿಯಂ ಇರುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲ ಪೋಷಕರು ಖಾಸಗಿ ಶಾಲೆಗಳ ವ್ಯಾಮೋಹವನ್ನು ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸಬೇಕು ಅಂತ ಹೇಳ್ತಾ, ಇಲಾಖೆಯಿಂದ ಏನೇನು ಸೌಲಭ್ಯಗಳು ಬರುತ್ತೋ ಜೊತೆಗೆ ಒಂದು ಜೊತೆ ಟ್ರ್ಯಾಕ್ ಶೂಟ್ ನಾವೇ ಸ್ವಂತ ಕೊಡ್ತಾ ಇದೀವಿ. ಟ್ರ್ಯಾಕ್ ಶೂಟ್, ಐಡೆಂಟಿ ಕಾರ್ಡು, ಶೂಸ್ ಕೊಡ್ತಾ ಇದೀವಿ. ಇಲಾಖೆಯಿಂದ ಬರುವಂತ ಎಲ್ಲಾ ಸೌಲಭ್ಯಗಳನ್ನ ಉತ್ತಮವಾಗಿ ವಿದ್ಯಾರ್ಥಿಗಳಿಗೆ ತಲುಪಿಸ್ತಾ ಇದೀವಿ. ಅದಕ್ಕಾಗಿ ನಮ್ಮ ಸರ್ಕಾರಿ ಶಾಲೆಗೆ, ಗೊಲ್ಲಳ್ಳಿ ಶಾಲೆಗೆ ತಮ್ಮ ಮಕ್ಕಳನ್ನ ದಾಖಲು ಮಾಡಬೇಕು ಅಂತ ಹೇಳಿ ಎಲ್ಲ ಪೋಷಕರಲ್ಲಿ ವಿನಂತಿಯನ್ನ ಮಾಡ್ಕೊಂತ ಇದ್ದೀವಿ.